ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ತೆಗೆದುಕೊಂಡಂತ ನಿರ್ಧಾರ ಇದು ಭಾರತ ದೇಶಕ್ಕೆ ಒಂದು ಮಾದರಿ. ಮಾನ್ಯ ಸಭಾಧ್ಯಕ್ಷ, ಅದರಂತೆ ಇವತ್ತು ಮಡಿವಾಳದವರು ಅವ್ರಿಗೆ ಗೊತ್ತಿರುತ್ತೆ ಊರಿನ ಬಡಸ್ತಾನ ಯಾರ್ಯಾರು ಬೆಗ್ಗರ್ಸ್ ಇದ್ದಾರೆ, ಯಾರ್ಯಾರಿಗೆ ಹಳೆ ಬಟ್ಟೆಗಳಿದೆ ಅಂತ ಮಡಿವಾಳದವ್ರು ಮಾತ್ರ ಗುರುತಿಸೋದಂತೆ. ಅದೇ ರೀತಿ ಯಾರ ಮನೇಲಿ ಚಿನ್ನ ಇದೆ, ಯಾರು ಶ್ರೀಮಂತರು ಅಂತ ತಿಳ್ಕೊಳೋರು ಅಕ್ಕಸಾಲಿಗರಂತೆ. ಹಂಗೆ ಬಿಜೆಪಿ ಪಕ್ಷದವರು ಅಕ್ಕಸಾಲಿಗರಾಗ್ಬಿಡಿ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಶ್ರೀಮಂತರು ಬಹಳಷ್ಟು ಜನ ಇದ್ರೂ ಸಹ ಬಡವರ ಬಗ್ಗೆ ಕಾಳಜಿ ವಹಿಸಿ ಅಂತ ನಾನು ಮಾನ್ಯ ಸಭಾಧ್ಯಕ್ಷರು ಮಾನ್ಯ ಸಭಾಧ್ಯಕ್ಷ ಕೊನೆದಾಗಿ ಮಾತಾಡಿ ಒಂದ್ ನಿಮಿಷ. ಮಾನ್ಯ ಸಭಾಧ್ಯಕ್ಷರೇ ಕಂಕ್ಲೂಡ್ ಮಾಡಿ. ಎಲ್ಲರೂ ಮಾತಾಡ್ಬೇಕಲ್ಲ. ಇವತ್ತು ನಂದೊಂದು ವಿಚಾರ, ಊರ್ದೊಂದು ವಿಚಾರ ಹೊಡ್ತೀವಿ. ಯಾವ್ದು ಮತ್ತೆ ಇಷ್ಟೊತ್ತು ಅಂತ ಮಾತಾಡಿದ್ರು ಆಯ್ತು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇವತ್ತು ಕರ್ನಾಟಕಕ್ಕೆ ಹೈಯೆಸ್ಟ್ ಇದೆ, ಎಲ್ಲರಿಗೂ ಗೊತ್ತಿದೆ. ಇವತ್ತು ತಲವಾರ ಆದಾಯ ಎಲ್ಲರಿಗೂ ಗೊತ್ತಿದೆ. ನಾವು ಹೆಚ್ಚಿಗೆ 33 ಇವಾಗ ಈಗ ತಾನೇ ಮಾತಾಡೋರು ರೆಡ್ಡಿ ಅವರು. ಫಸ್ಟ್ ಹಾಫ್ ಚೆನ್ನಾಗಿ ಮಾಡೋರು, ಸೆಕೆಂಡ್ ಹಾಫ್ ಯಾಕೆ ಮಾತಾಡೋರು ಗೊತ್ತಾಗ್ಲಿಲ್ಲ. ಆರ್ಥಿಕ ಚಟುವಟಿಕೆಗಳು ಇವತ್ತು ಬಹಳಷ್ಟು ಒಂದೊಂದು ಇಂಚಲ್ಲೂ ನಾವು ಪಾಸಿಟಿವ್ ಆಗಿ ಹೋಗ್ತಾ ಇದೀವಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ನಾನು ಕೇಳಂತದ್ದು ಆಯ್ತು 7th ಪೇ ಕಮಿಷನ್, ಆ ಸಬ್ಸಿಡಿ ಇವತ್ತು ಯಾರಿಗೂ ಗೊತ್ತಾಗ್ತಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಬಿಜೆಪಿಯವರು ಮೈಕ್ ಹಿಡಿತಾರೆ ಏನಂತ, ಸಬ್ಸಿಡಿಗಳನ್ನ ನಾವು ಕೊಡ್ತಾ ಇದೀವಿ ಅಂತ. ಒಂದೇ ಒಂದು ಸಬ್ಸಿಡಿನ ಬಿಜೆಪಿ ಸರ್ಕಾರ ಬಂದಾಗ್ಲಿಂದ ಯಾವ್ದಾರು ಕೊಟ್ಟಿದ್ದಾರೆ? ಮಾನ್ಯ ಸಭಾಧ್ಯಕ್ಷ, ಇವ್ರಿಗೊಂದು ಜ್ಞಾಪಿಸ್ತೇನೆ, ಬಂಗಾರಪ್ಪ ಅವರು ಕಾಂಗ್ರೆಸ್ ಪಕ್ಷ ಬಂದಾಗ ಎಲ್ಲ ರೈತರಿಗೂ IP ಸೆಟ್ಟಿನ ಉಚಿತ ಮಾಡಿದ್ದು ಯಾವ ಪಾರ್ಟಿ? ಇವತ್ತು ಅವ್ರು ಕೇಳ್ತೇನೆ, ಅವತ್ತಿನ ದಿನ ಅನ್ನ ಭಾಗ್ಯದಿಂದ ಹಿಡಿದು, ಕೃಷಿ ಭಾಗ್ಯದಿಂದ ಹಿಡಿದು, ಕ್ಷೀರ ಭಾಗ್ಯದಿಂದ ಹಿಡಿದು, ಬಟ್ಟೆ ಭಾಗ್ಯದಿಂದ ಹಿಡಿದು, ಇಂದಿರಾ ಕ್ಯಾಂಟೀನಿಂದ ಹಿಡಿದು, ವಿದ್ಯುತ್ ಭಾಗ್ಯದಿಂದ ಹಿಡಿದು, ಶಕ್ತಿ ಭಾಗ್ಯದಿಂದ ಹಿಡಿದು, ಗೃಹಲಕ್ಷ್ಮಿ ಭಾಗ್ಯದಿಂದ ಪ್ರತಿಯೊಂದು ಭಾಗ್ಯ ಯಾಕೆ ಕಾಂಗ್ರೆಸ್ ಅವ್ರು ಮಾತ್ರ ಮಾಡೋಕ್ಕಾಯ್ತು? ಯಾಕೆ ಇವ್ರು ಮಾಡಲಿಲ್ಲ? ಒಂದೇ ಒಂದು ವಿಚಾರದಲ್ಲಿ ಇವ್ರು ಏನಾರು ಹೆಜ್ಜೆ ತೆಗೆದುಕೊಂಡವ್ರ? ಬರೀ ಎಲ್ಲಾರನ್ನೂ ಹೀಯಾಳಿಸ್ಕೊಳ್ಳೋದು, ಆಡ್ಕೊಳ್ಳೋದು ಬಿಟ್ರೆ, ಕಾಲು ಎಳೆದು ಬಿಟ್ರೆ, ಯಾವ್ದಾರ ಕಷ್ಟ ಸುಖ ಬಂದಾಗ ಹೋಗ್ಲಿ ಬಂದು ನಿಂತು ಬಿಜೆಪಿ ಪಕ್ಷದವರು ಎಲ್ಲರೂ ಒಂದ್ ಕಡೆ ಬಡವರ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷ, ಈ ವಿಚಾರ ಬಿಡಿ. ನಮ್ಮ ಕೇಂದ್ರ ಸರ್ಕಾರದ ಒಂದೇ ಒಂದು ನೋವು ಏನು ಅಂತಂದ್ರೆ ನಿಂತೋಯ್ತಲ್ಲ ರಂಗನಾಥ್. ಮಾನ್ಯ ಸಭಾಧ್ಯಕ್ಷರೇ, ಗಡಿಗೆಯಲ್ಲಿ ಎಣ್ಣೆ ಇರುವ ಗರಿತಿಗೆ ನಿದ್ದೆ ಇಲ್ಲ ಅಂತೆ. ಗಡಿಗೆಯಲ್ಲಿ ಎಣ್ಣೆ ಇರುವ ತನಕ ಗರಿತಿಗೆ ನಿದ್ದೆ ಇಲ್ಲ. ಬಡವರಿಗೋಸ್ಕರ ಕಷ್ಟಪಡೋರ್ಗು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು, ಒಂದು ನಿಮಿಷ, ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಿದ್ದೆ ಬರೋದಿಲ್ಲ. ಬಡವರ ಬಗ್ಗೆ ಚಿಂತನೆ ಮಾಡೋದ್ರಿಂದ ತಾಲೂಕಿಗೆ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದೊಂದು ಗಾದೆ ಹೇಳ್ಬಿಡ್ರಿ. ಸುರೇಶ್ ಅವರ ಮಾತಾ ಮುಗಿಸ್ಲಿ. ಸುರೇಶ್ ಬೇರೆ ಮಾತಾಡ್ಲಿಕ್ಕಿದೆ. ನೆಕ್ಸ್ಟ್ ಮುಖ್ಯಮಂತ್ರಿ ಯಾವಾಗ ಆಗ್ತಾರೆ? 2028ಕ್ಕ 2026 ಮೇ ಆದ್ಮೇಲೆ. ಸುರೇಶ್ ಗೌಡ್ರೆ ನೀವು ಕಂಟಿನ್ಯೂ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ತಾಲೂಕಿನ ವಿಚಾರಕ್ಕೆ ಹೇಳ್ತೇನೆ. ಇವತ್ತಿನ ದಿನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಹೆಚ್ಚಿನ ಒತ್ತನ್ನು ಸಿಕ್ಕಿ ಇವತ್ತು ಬಹಳಷ್ಟು ನನಗೆ ರೈತರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಬಹಳಷ್ಟು ಸಮಗ್ರವಾದಂತಹ ಒಂದು ಶಕ್ತಿಯನ್ನು ಸಿಕ್ಕಿದೆ. ಮಾನ್ಯ ಸಭಾಧ್ಯಕ್ಷ, ಹಾಗೇನೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಇವತ್ತೇನು ಪೋಡಿಯಿಂದ ಹಿಡಿದು ಕಂದಾಯದಿಂದ ಹಿಡಿದು ಪ್ರತಿಯೊಂದು ಹೆಜ್ಜೆಯಲ್ಲೂ ಬಹಳಷ್ಟು ಸುಧಾರಣೆ ತಂದಿರೋದು ವಿಶೇಷವಾಗಿ ಅವ್ರಿಗೂ ಅಭಿನಂದನೆಗಳು. ಮಾನ್ಯ ಸಭಾಧ್ಯಕ್ಷ.